ಧರ್ಮಸ್ಥಳದಲ್ಲಿ ಬುರುಡೆ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದ ಕೇಂದ್ರ ಕಾರಾಗೃಹದಲ್ಲಿ ಚಿನ್ನಯ್ಯ ಅವರನ್ನು ಕರ್ಕೊಂಡು ಬರಲಾಗಿತ್ತು. ಈಗ ಅವರನ್ನು ಶಿವಮೊಗ್ಗದ ಕೇಂದ್ರ ಕಾರಾಗೃಹದಿಂದ ಕರೆದೊಯ್ಯಲಾಗಿದೆ. ಸ್ಪೆಷಲ್ ಟಾಸ್ಕ್ ಫೋರ್ಸ್ನ ಅಧಿಕಾರಿಗಳು ಚಿನ್ನಯ್ಯನನ್ನು ಶಿವಮೊಗ್ಗ ಜೈಲಿನಿಂದ ಕರೆದುಕೊಂಡು ಹೋಗಿದ್ದಾರೆ. ಬೆಳ್ತಂಗಡಿಯ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸೋಕೆ ಚಿನ್ನಯ್ಯನನ್ನು ಕರೆದುಕೊಂಡು ಹೋಗಿದ್ದಾರೆ. BNSS 183 ಅನ್ವಯ ಹೇಳಿಕೆ ಚಿನ್ನಯ್ಯ ಕೊಡಬೇಕಾಗಿದೆ. ಈಗ ಬೆಳ್ತಂಗಡಿ JMFC ನ್ಯಾಯಾಲಯದಲ್ಲಿ ಸ್ವಇಚ್ಛಾ ಹೇಳಿಕೆಯನ್ನು ಚಿನ್ನಯ್ಯ ಕೊಡಬೇಕಾಗಿದೆ. ಆ ಕಾರಣಕ್ಕಾಗಿ ಚಿನ್ನಯ್ಯನನ್ನು ಶಿವಮೊಗ್ಗದ ಜೈಲಿನಿಂದ ಕರೆದುಕೊಂಡು ಹೋಗಲಾಗುತ್ತಿದೆ. ಮ್ಯಾಜಿಸ್ಟ್ರೇಟ್ ಎದುರು ಮೊದಲ ಬಾರಿಗೆ ಚಿನ್ನಯ್ಯನಿಂದ BNSS 183 ಅನ್ವಯ ಹೇಳಿಕೆಯನ್ನು ಪಡೆಯಲಾಗ್ತಾ ಇದೆ. ಈಗಾಗಲೇ ಅವ್ರನ್ನ ಕರೆದುಕೊಂಡು ಹೋಗಲಾಗಿದೆ. ಮಧ್ಯಾಹ್ನ 3 ಗಂಟೆ ನಂತರ ಬೆಳ್ತಂಗಡಿಯ JMFC ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರುಪಡಿಸಲಾಗುತ್ತೆ. ಮಾಸ್ಕ್ ಮ್ಯಾನ್ ಅಂತಾನೆ ಆರಂಭದಲ್ಲಿ ಮಾಸ್ಕ್ ಅನ್ನು ಧರಿಸಿ ಧರ್ಮಸ್ಥಳದ ಆ ಬಂಗ್ಲೆಗುಡ್ಡ ಮತ್ತು ನೇತ್ರಾವತಿ ನದಿಯ ಆಸುಪಾಸಿನಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಜಾಗಗಳನ್ನು ತೋರಿಸಿದಂಥ ಚಿನ್ನಯ್ಯ ನಂತರ ಆತನೇ ಬಂಧನಕ್ಕೆ ಒಳಗಾಗಿದ್ದ. ಆತನನ್ನು ಶಿವಮೊಗ್ಗ ಜೈಲಿಗೆ ವರ್ಗಾವಣೆ ಮಾಡಲಾಗಿತ್ತು, ಸ್ಥಳಾಂತರ ಮಾಡಲಾಗಿತ್ತು. ಈಗ ಶಿವಮೊಗ್ಗ ಜೈಲಿನಿಂದ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಉದ್ದೇಶದಿಂದ SIT ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸರಿ ಇಲ್ಲ ಮಲಗಿದೆ ನೋಡೋಣ. ಇವ್ರೆ ಬ್ರದರ್ 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 ಅಣ್ಣ ಕ್ಯಾಮ್ರಾ ಅಪ್ಪ ಅಣ್ಣ. ನಾನು ಹೇಳ್ತೇನೆ ನೀವು ಅಲ್ಲಿ 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 ಅಂತ. ಫಸ್ಟ್ ಹಿಂಗ ಕೂತಿದ್ದಾಣ, ನಾವು ಹಿಂಗೇನೋ ಕೊಟ್ರು, ಹಿಂಗ್ ಮಾಡ್ಕೊಂಡ ಅವರು ಮಾಸ್ಕ್ ಹಾಕಿಲ್ಲ, ಮಾಸ್ಕ್ ಹಾಕೊಂಡಿಲ್ಲ. ನಾನು ಅದಕ್ಕೆ 2 ಗಂಟೆ ಕುರ್ದಳಾಗಿರ್ಬೇಕು. ನಮ್ಮ ಲೈಟ್ ಹಾಕು ಹೊರಡು ಬಿಟ್ಟೆ